ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಕ್ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೊಸರು ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ರೆಸಿಪಿಯನ್ನು ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ಮೊಸರು ಅವಲಕ್ಕಿಯನ್ನು ನೀವು ಹಸಿವೆ ಆದಾಗ ದಿಢೀರಂತ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ, ತುಂಬ ಸುಲಭ, ಹಾಗೆ ಹೆಲ್ತಿಗೂ ಕೂಡ ಒಳ್ಳೆಯದು, ತುಂಬ ತಂಪು. ಈಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ ಸಾಧಾರಣ ಅವಲಕ್ಕಿ, ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿ ಆದರೆ ನೀವು ಒಂದು 10 ನಿಮಿಷ ನೆನೆಸಿಡಬೇಕು. ಇದು ಪೇಪರ್ ಅವಲಕ್ಕಿ ಆದ್ದರಿಂದ ನೆನೆಸಿಡುವ ಅವಶ್ಯಕತೆ ಇಲ್ಲ. ಇದನ್ನು ಒಂದು ಸಾರಿ ತೊಳೆದುಕೊಳ್ಳಿ. ಇಲ್ಲಿ ನಾನು 1.5 ಕಪ್ನಷ್ಟು ಅವಲಕ್ಕಿ ತಗೊಂಡಿದ್ದೇನೆ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ, ಯಾಕಂದರೆ ಸ್ವಲ್ಪ ಆಗ್ತದೆ ಇದು. ಇಲ್ಲಿ 1.5 ಕಪ್ ಅವಲಕ್ಕಿಯನ್ನು ನಾನು ಮೊದಲಿಗೆ ನೀರು ಹಾಕಿ ಚೆನ್ನಾಗಿ ತೊಳೆದು ಬಸ್ದು ಇಟ್ಕೊಳ್ತಾ ಇದ್ದೇನೆ. ಏನೂ ಕಷ್ಟ ಇಲ್ಲ. ಇಲ್ಲಿ ನೋಡಿ, 1 ಗ್ಲಾಸ್ ಸಾಕು, ಜಾಸ್ತಿ ಹಾಕಬೇಡಿ, ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಸ್ವಲ್ಪ ಮುಳುಗುವಷ್ಟು ಹಾಕಿ ತೊಳೆದು ಬಸಿಲಿಕ್ಕೆ ನೋಡಿ. ಬಸ್ದು ಅದನ್ನು ಬದಿಯಗೆ ಇಟ್ಕೊಳ್ಳಿ. ನಾನು ನೀರೆಲ್ಲ ಬಸ್ದಿಟ್ಕೊಳ್ತಾ ಇದ್ದೇನೆ ಈಗ. ಆನಂತರ ಇದಕ್ಕೆ 1 ಕಪ್ನಷ್ಟು ಮೊಸರನ್ನು ಸೇರಿಸ್ಕೊಳ್ತಿದ್ದೇನೆ. ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಮೊಸರು ಮತ್ತು ನೀರನ್ನು ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಬೋದು, ಆಗ ಬೇಕಾದಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮೊಸರನ್ನು ಫಸ್ಟಿಗೆ ಸೇರಿಸ್ಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ಮೊಸರು ಸಾಕಾಗಲಿಲ್ಲ, ಇನ್ನೂ ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ಬೇಕಾಗ್ತದೆ, ಯಾಕಂದರೆ ಎಲ್ಲ ಮೊಸರು ಮತ್ತು ಅವಲಕ್ಕಿ ಮಿಕ್ಸ್ ಆಗಬೇಕು, ಆಗನೇ ಟೇಸ್ಟ್ ಚೆನ್ನಾಗಿರೋದು. ನೋಡ್ಕೊಂಡು ಮಾಡಿ, ಏನೂ ತೊಂದರೆ ಆಗೋದಿಲ್ಲ. ಜಾಸ್ತಿ ಆದರೂ ತೊಂದರೆ ಇಲ್ಲ, ನೀವು ಹಾಗೆ ತಿನ್ಬೋದು. ಇನ್ನೂ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ. ನಿಮ್ಗೆ ಎಷ್ಟು ಬೇಕು ಮೊಸರು ಅಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ನಂತರ ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ, ತುಂಬ ಉಪ್ಪು ಮಾಡ್ಕೊಳ್ಬೇಡಿ. ಮೊಸರು ಮತ್ತು ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗೋದಿಲ್ಲ. ಎಲ್ಲವನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮಗೆ ಇನ್ನೂ ಸ್ವಲ್ಪ ಮೊಸರು ಬೇಕಂದರೆ ಮೊಸರು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ವಲ್ಪ ಹಾಲು ಬಿಸಿ ಮಾಡಿ ಇಟ್ಕೊಳ್ಳಿ, ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನಂತರ ಬೇಕಾದಷ್ಟು ಸಕ್ಕರೆ, ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡ್ಕೋಬೋದು. ಶುಗರ್ ಎಲ್ಲ ಕೆಲವರು ಇಷ್ಟಪಡೋದಿಲ್ಲ, ಆಗ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಟೇಸ್ಟಿಗೆ ಅಂತ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ, ಪುನಃ ನಾನು ಸ್ವಲ್ಪ ನೀರು ಮೊಸರನ್ನು ಸೇರಿಸ್ಕೊಳ್ತಿದ್ದೇನೆ, ಸಾಕಾಗಲಿಲ್ಲ ಅದಕ್ಕೋಸ್ಕರ. ಫಸ್ಟಿಗೆ ನೀವು ನೀರು ಹಾಕಿ ಮೊಸರನ್ನು ಮಿಕ್ಸ್ ಮಾಡಿಟ್ಕೊಳ್ಬೋದು, ಆಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇದು ಕೂಡ ಮಾಡ್ಕೋಬೋದು, ಹೀಗೆ ಕೂಡ ಏನು ತೊಂದರೆ ಇಲ್ಲ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಗೆ ನೋಡಿ, ಇಲ್ಲಿ ಕಾವಲಿ ಇಟ್ಕೊಂಡಿದ್ದೇನೆ. ಕಾವಲಿಯಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1/4 ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1/4 ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ. ಒಗ್ಗರಣೆ ಸ್ವಲ್ಪ ದೊಡ್ಡದಾಗಿದ್ದರೆ ಪರಿಮಳ ಚೆನ್ನಾಗಿರ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಹಾಗೆ ಕಡಲೆಬೇಳೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಣಮೆಣಸಿನ ಕಾಯಿಯನ್ನು ಕಟ್ ಮಾಡಿ ಹಾಕಿ. 1 ಕಡ್ಡಿ ಕರಿಬೇವನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಗೋಡಂಬಿ ಇದ್ದರೆ ಅದನ್ನು ಕೂಡ 1 ಮುಷ್ಟಿಯಷ್ಟು ಹಾಕಿ. ಎಷ್ಟು ಬೇಕೋ ಅಷ್ಟು ಹಾಕಿ, ರುಚಿಗೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಎಲ್ಲವನ್ನು ಈಗ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಯನ್ನು ಫ್ರೈ ಮಾಡಿ, ಒಳ್ಳೆ ಘಮ ಬರ್ತದೆ ಫ್ರೈ ಮಾಡ್ಕೊಳ್ಳುವಾಗ. ಈಗ ಇದನ್ನು ಮೊಸರಿಗೆ ಸೇರಿಸ್ಕೊಳ್ಳೋದು, ಅಂದರೆ ಮೊಸರು ಅವಲಕ್ಕಿಗೆ. ಇದನ್ನೊಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಗೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ದ್ರಾಕ್ಷಿಯನ್ನು ಕೊನೆಯಲ್ಲಿ ಹಾಕಿ, ದಪ್ಪ ಆಗ್ತದೆ ಬೇಗ. ಈಗ ಒಗ್ಗರಣೆಯನ್ನು ಈ ಮೊಸರು ಅವಲಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ. ಮೇಲ್ಗಡೆ ಹಾಕೋಬೋದು, ಇಲ್ಲಾಂದರೆ ಮಿಕ್ಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ಈ ಒಗ್ಗರಣೆ ಬಾಣಲೆಗೆ ನೀವು ಮೊಸರು ಅವಲಕ್ಕಿಯನ್ನು ಸೇರಿಸ್ಕೊಳ್ಬೋದು, ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ನಾನೆಲ್ಲ ಒಗ್ಗರಣೆಯನ್ನು ಈಗ ಮೊಸರು ಅವಲಕ್ಕಿಗೆ ಹಾಕ್ತಾ ಇದ್ದೇನೆ. ಕೊನೆಯಲ್ಲಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಿನ್ನುವಾಗ ಎಲ್ಲವೂ ಬಾಯಿಗೆ ಸಿಗಬೇಕು, ಆ ಥರ ಮಿಕ್ಸ್ ಮಾಡಿ ನಾನು ಇದನ್ನು ಚಿಕ್ಕ ಬಟ್ಲಲ್ಲಿ ಸರ್ವ್ ಮಾಡ್ತಿದ್ದೇನೆ. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ದಿಢೀರಂತ ಮಾಡ್ಕೋಬೋದು. ಹಾಗೆ ಇದು ದೇಹಕ್ಕೂ ತಂಪು, ಸೆಕೆಗೆ ಅಂತೂ ತುಂಬ ಇಷ್ಟ ಆಗ್ತದೆ, ತುಂಬ ಒಳ್ಳೆಯದು. ಇದನ್ನೊಮ್ಮೆ ಮಾಡಿ ನೋಡಿ, ಹೇಗಾಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೂ ಖುಷಿ ಆಗ್ತದೆ. ನಾನೀಗ ಚಿಕ್ಕ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ, ಅಂದರೆ ಸರ್ವ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರ್ತದೆ. ಸೆಕೆಗೆ ಎಲ್ಲಿಯಾದರೂ ಹೊರಗೆ ಹೋಗಿ ಬಂದು ಇದನ್ನು ತಿಂದು ನೋಡಿ, ತುಂಬ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು, ಬಾಯಿಗೂ ತುಂಬ ರುಚಿಯಾಗಿರ್ತದೆ. ಕೊನೆಯಲ್ಲಿ
ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಉದುರಿಸ್ಕೊಳ್ಳಿ, ಇದ್ದರೆ ಹಾಕಿ, ಇಲ್ಲದ್ರೆ ಹಾಗೆ ತಿಂದ್ಕೊಳ್ಳಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.